ಮಗುವಿನ ಭವಿಷ್ಯ. ಶಕ್ತಿ ರೂಪಿಣಿ ರಾಜರಾಜೇಶ್ವರಿಯು ಹಲವು ಸಮಸ್ಯೆಗಳನ್ನು ಬಗೆಹರಿಸಲಿದ್ದಾಳೆ. ಸತ್ಯವೇ ನಿಮ್ಮ ಪಾಲಿನ ಶ್ರೀರಕ್ಷೆಯಾಗಿದೆ. ಗಂಡನನ್ನು ಗುಲಾಮನಂತೆ ನಡೆಸಿಕೊಳ್ಳುತ್ತಿದ್ದ ಹೆಂಡತಿಯ ಕಗ್ಗೊಲೆ. ಆ ಧೈರ್ಯ ನಮ್ಗಿಲ್ಲ. ಜಾನಿ, ನಿಮಗೆ ಉಳಿಸ್ಕೊಳಕ್ಕಂತೂ ಬರಲ್ಲ, ಹಾಳು ಮಾಡಕ್ ಮಾತ್ರ ಚೆನ್ನಾಗಿ ಬರುತ್ತೆ ಅಲ್ವಾ? ಮಧು, ಏನಾಯ್ತು ಅಂತ ಈಗ ಬೆಳಗ್ಗೆನೆ ಬೈತಾ ಇದೀಯಾ? ಇದನ್ ಯಾಕೆ ಹೊಡೆದಾಕಿರೋದು? ಅದನ್ನು ಹೊಡೆದಾಕ್ಬೇಕು ಅನ್ನೋ ಆಸೆ ಏನು ಇರ್ಲಿಲ್ಲಮ್ಮ. ಪಾತ್ರೆ ತೊಳಿವಾಗ ಕೈ ಜರ್ ಕೆಳಗೆ ಬಿದ್ದೋಯ್ತು. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯಾ? ಇನ್ನೊಂದು ಹೊಸ ತೊಂದ್ರೆ ಆಯ್ತು ಬಿಡು. ಹೊಸ ತೊಂದ್ರೆ ಆಯ್ತು ಅಂತ ಎಷ್ಟು ಸುಲಭವಾಗಿ ಹೇಳಿದ್ರಲ್ಲ, ಇದೇನ್ ಸುಮ್ನೆ ಬರುತ್ತಾ? ದುಡ್ಡು ಕೊಟ್ಟು ತರಬೇಕು. ಅದ್ರ ಕಷ್ಟ ನಂಗೆ ಗೊತ್ತು, ಮನೇಲಿ ಕೂತ್ರೋ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಈ ಮನೆಗೋಸ್ಕರ ನಾನೇನು ಮಾಡಿಲ್ಲ, ಏನು ತಂದಿಲ್ಲ ಅಂತನಾ? ನಾನು ಇರೋದನ್ನ ತಾನೇ ಹೇಳಿದ್ದು. ನೀವ್ ಈ ಮನೆಗೋಸ್ಕರ ಏನ್ ತಾನೇ ತಂದ್ಕೊಟ್ಟಿದ್ದೀರಾ? ಹಾ, ನೆನ್ಪಾಯ್ತು, ನೀವ್ ಈ ಮನೆಗೋಸ್ಕರ ಒಂದ್ ಚಪ್ಲಿ ಅಂತ ತಂದ್ಕೊಟ್ಟಿದ್ರಿ. ಅದು ಸಾಲ ಮಾಡಿ, ಕಡೆಗೆ ಆ ಸಾಲನ ನಾನೇ ತೀರಿಸ್ಬೇಕಾಯ್ತು. ಅದು ಏನೋ ಆಚೆ ಹೋಗಿ ದುಡಿತಾ ಇದೀನಿ ಅಂತ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮನೇಲಿ ನಾಯಿ ತರ ದುಡಿತೀನಿ. ಮನೆ ಎಲ್ಲಾ ಕೆಲ್ಸನೂ ನಾನೇ ಮಾಡೋದು. ಏನೋ ಕೆಲಸ ಮಾಡುವಾಗ ಕೈ ಜಾರಿ ಕೆಳಗ್ ಬಿದ್ದು ಒಂದ್ ಪ್ಲೇಟ್ ಹೊಡೆದೋಯ್ತಪ್ಪ, ಅದಕ್ಕೆ ಇಷ್ಟೆಲ್ಲ ಮಾತಾಡೋದಾ? ಜಾನಿ, ಈ ಪ್ಲೇಟ್ ಬೆಲೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? 100 ರೂಪಾಯಿ. ನೀವ್ ಕೇರ್ಲೆಸ್ ಮಾಡಿ ಈ ಪ್ಲೇಟ್ ಹೊಡೆದಾಕಿದ್ರಿಂದ 100 ರೂಪಾಯಿ ಲಾಸ್ ಆಗಿದೆ. ನಾನು ಪೈಸಾ ಖರ್ಚು ಮಾಡುವಾಗ್ಲೂ ಎಷ್ಟು ಸಲ ಯೋಚನೆ ಮಾಡ್ತೀನಿ. ನೀವೆಲ್ಲ ಹಾಳು ಮಾಡ್ತಾನೆ ಇರ್ತೀರಲ್ವಾ? ಮಧು, ನಿನಗ್ ನಾನ್ ಮಾಡೋ ಕೆಲಸ ಇಷ್ಟ ಇಲ್ಲ ಅಂದ್ರೆ ಕೆಲಸದವನ್ನ ತಂದಿಟ್ಕೋ. ಸರಿ, ಕೆಲ್ಸದವನ್ನ ಕರ್ಕೊಂಡ್ ಬರ್ತೀನಿ, ನೀವ್ ಸಂಬಳ ಕೊಡ್ತೀರಾ? ಏನ್ ಹೇಳಿದ್ರು ನನ್ ಬುಡಕ್ಕೆ ತಂದಿಟ್ಬಿಡ್ತೀಯ ಅಲ್ವಾ? ಕೆಲಸದವನ್ಗೆ ಸಂಬಳ ಕೊಡೋ ಕೆಪಾಸಿಟಿ ನನ್ಗಿದ್ದಿದ್ರೆ ನಾನ್ ಯಾಕೆ ಮನೆ ಕೆಲಸ ಮಾಡ್ತಿದ್ದೆ? ನಾನ್ ಹೇಳಿದ್ದು ನನ್ ಕೆಲಸ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ಮನೆ ಕೆಲ್ಸಕ್ಕೆ ತಂದಿಟ್ಕೋ ಅಂತ. ನಾನ್ ಸಂಬಳ ಕೊಡ್ತೀನಿ ಅಂತ ಅಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ವೇಸ್ಟ್ ಅಲ್ವಾ? ತಿಂಗಳಿಗೆ 5,000 ದುಡ್ಡು ತೋರಿಸಿ. ಆ ಯೋಗ್ಯತೆ ಇಲ್ಲ ಅಂದ್ರೆ ಮನೆ ಕೆಲ್ಸನ ಕೇರ್ಫುಲ್ ಆಗಿ ಮಾಡಿ. ಪ್ರಪಂಚದಲ್ಲಿ ದುಡಿದೇ ಇರೋ ಗಂಡಸು, ಬೊಗಳದೇ ಇರೋ ನಾಯಿ ಎರಡೂ ಒಂದೇ. ಇದ್ರೂ ವೆಷ್ಟು, ಇಲ್ದೇ ಇದ್ರೂ ವೆಷ್ಟು. ಹಲೋ ಭಾವುಕ ನಟ, ಹೋಗೋದ್ ಹೋಗ್ತಿದ್ರಾ? ನೀವು ಹೊಡೆದಿರೋ ತಟ್ಟೆನ ಕಸದ ತೊಟ್ಟಿಗೆ ಹಾಕಿ ಹೋಗಿ. ಸದ್ಯ ನನ್ನನ್ನೇ ಕಸಕ್ ತೊಟ್ಟಿಗೆ ಹಾಕ್ತೀನಿ ಅಲ್ಲಿಲ್ವಲ್ಲ. ಕೊಟ್ಟು ಸಾಕು, ಕಾಪಿ ತೋರ್ಸಿ. ಅಟ ಉಮ್ಮತ್ತೂರ್ ಮಿಳ್ಳೆ, ಎಷ್ಟಡ ದವಲತ್ತು ನಿನಗೆ? ನನ್ನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ದಲ್ದೆ ಕಾಪಿ ಬೇರೆ ಕೇಳಿಯಾ? ಮೊದ್ಲು ಸಂಬಳ ಕೊಡ ಯಜಮಾನ್ಗೆ ಗೌರವ ಕೊಡ ಕಾಮನ್ ಸೆನ್ಸ್ ಕಲ್ತ್ಕೋ, ಅನ್ಎಜುಕೇಟೆಡ್ ಫೆಲೋ. ಏ ಸ್ವಾಮಿ, ಅದು ನಮ್ಮ ಅಪ್ಪ, ನಾನ್ ಗೌಡ. ಅದನ್ನೇ ಇಟ್ಕೊಳ್ಳಿ. ಕೆಲಸ ಕೊಟ್ಟಾರಲ್ಲ ಯಜಮಾನ್ರು ಹಾಕಿಲ್ಲ. ಕೆಲಸ ಕೊಟ್ಟಿದ ತಕ್ಕನಾಗಿ ಕರೆಕ್ಟಾಗಿ ಸಂಬಳ ಕೊಡ್ಬೇಕು. ಇಷ್ಟು ವರ್ಷದಲ್ಲಿ 1 ತಿಂಗಳಾದ್ರೂ ನೀವು ಕರೆಕ್ಟಾಗಿ ಸಂಬಳ ಕೊಟ್ಟಿದ್ದೀರಾ? ಸಂಬಳ ತಾನೆ ಕೊಟ್ರಾಯ್ತು ಬಿಡು, ಅದಕ್ಕೆ ಯಾಕೆ ನಿನ್ ಸಂಬಳ ಒತ್ಕೊಂಡೋದಂತಾರ ಮಾತಾಡಿ? ಹಿಂಗೆ ಹೇಳಿ 6 ತಿಂಗಳಿಂದ ಸಂಬಳ ಹಂಗೆ ಉಳ್ದೈತೆ. ನಾನು ಹಿಂಗೆ ಬಿಟ್ಟು ಹೋಯ್ತಾ ಇದ್ರೆ ನನಗೆ ಕೊಡ್ಬೇಕಾದ ಸಂಬಳ ದುಡ್ಡಲ್ಲೇ ನೀವು ಅಂಗಡಿ ನಡೆಸ್ಬಿಡ್ತೀರಾ. ಕೊನೆಗೆ ಒಂದಿನ ನಾನು ಬರೀ ಮೈಲಿ ನಿಮ್ಮ ಪಟಾಪಟಿ ಚಡ್ಡಿ ಹಂಗೆ ಹಾಕೊಂಡು ಊರಿಗೆ ವಾಪಸ್ ಹೋಗ್ಬೇಕಾಯ್ತದೆ. ಅಡ ಉಮ್ಮತ್ತೂರ್ ಮಿಳ್ಳೆ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಆದ್ರೆ ನಮ್ಮ ಅಂಗಡಿ ಪಟಾಪಟಿ ಚಡ್ಡಿ ಬನ್ನಿನ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಅದನ್ನ ಮಾರೆ ನಾವೆಲ್ಲ ಒಟ್ಟಿಗೆ ಅನ್ನ ತಿಂತಾ ಇರೋದು. ನಿಮ್ಮಂತ ಕಂಜೂಸ್ತವ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಅಲ್ಲ, ಹೊಟ್ಟೆ ತುಂಬ ನೀರು ಕುಡಿಯೋಕ್ಕೂ ಸಾಧ್ಯ ಇಲ್ಲ. ನೋಡಿ ಗೌಡ್ರೆ, ಕೊನೆ ಸಲ ಹೇಳ್ತಾ ಇದ್ದೀನಿ, ನಾಳೆ ಅಷ್ಟೊತ್ತಿಗೆ ನಾನು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ಯಾಡ? ಹೊಡೆದು ಬಿಟ್ಟಯಾ? ನಿನ್ನಂತವನ್ಗೆ ಕೆಲಸ ಕೊಟ್ಟು ನಮ್ಮ ಅಂಗಡಿಲಿ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತದೆ. ಈ ಜನ್ಮಕ್ಕೆ ಸಾಕು, ಒಡ್ಡ ಬಾ ಒಡೆ ಬಾ. ನಿಮ್ಮಂತ ಕೆಲಸ ಕೊಟ್ಟವ್ರಿಗೆ ಹೊಡಿಯಕ್ಕಾಯ್ತದ? ನಿಮ್ಮನ್ನು ಹೊಡಿಯಲ್ಲ. ಮತ್ತೆ ಚಾಕು ತಗೊಂಡು ಚುಚ್ಚು ಸಾಯಿಸ್ತೇನೆ. ಅಡ ಉಮ್ಮತ್ತೂರ್ ಮಿಳ್ಳೆ, ಬೇಡ. ಈಗ ತಾನೇ ನನ್ನ ಅಪ್ಪ ಆಯ್ತವನಿ. ನಮ್ಮ ಮರಿಗೌಡು ನನ್ನ ಹತ್ರ ನಂಗೆ ಮಾಡಬೇಡಪ್ಪ. 2 ದಿನ ಟೈಮ್ ಕೊಡು, ನಿನ್ನ ಲೆಕ್ಕನ ಸುತ್ತ ಮಾಡ್ತೀನಿ. ಹಂಗೆ ಬನ್ನಿ ದಾರಿಗೆ. ನೆಕ್ಸ್ಟ್ ಟೈಮ್ ನಾನು ಬರಬೇಕಾದ್ರೆ ಚಾಕು ಜೇಬಲ್ಲಿ ಇರ್ತದೆ. ನೀವು ನನ್ನ ಸಂಬಳ ಏನಾದರೂ ಜೇಬಿಗೆ ಇಡ್ಲಿಲ್ಲ ಅಂದರೆ ಜೇಬಲ್ಲಿರೋ ಚಾಕು ನಿಮ್ಮ ಕುತ್ಕೆನ ಬ್ಯಾ ಅನ್ಸುತ್ತೆ. ಓಹೋ, ಏನಪ್ಪಾ ಉಮ್ಮತ್ತೂರ್ ಮಿಳ್ಳೆ, ಗೌಡ್ರು ನೋಡಕ್ ಬಂದ್ಯಾ? ಅವ್ರು ನೋಡಕ್ಕೆ ಅವ್ರೇನು ದೊಡ್ಡ ಫಿಗರ? ಗೌಡ್ರ ಅಂತ ಜಿಗ್ಗ ಜಿಪ್ಪಣ ಅಂತ ನಿಮಗೂ ಗೊತ್ತಲ್ಲ ಜಾನೇಣ. 6 ತಿಂಗಳಿಂದ ನಾನು ಸಂಬಳ ಕರೆಕ್ಟಾಗಿ ಕೊಟ್ಟೇ ಇಲ್ಲ. ಅದಕ್ಕೆ ವಾರ್ನ್ ಮಾಡೋಗೋಣ ಅಂತ ಬಂದೆ. ನಾನು ಬರಲಾ? ಆಯ್ತಪ್ಪ. ರೀ ಗೌಡ್ರೆ, ಕೆಲಸದವನ ಹತ್ರ ಗುಡ್ ಮಾರ್ನಿಂಗ್ ಹೇಳ್ಸ್ಕೊಳ್ಳೋದನ್ನ ಬಿಟ್ಟು ವಾರ್ನಿಂಗ್ ಮಾಡಿಸ್ಕೊತಿದಿರಲ್ಲ, ನಿಮ್ಗೆ ಸ್ವಲ್ಪನೂ ಮರ್ಯಾದಿನೇ ಇಲ್ವೇನ್ರಿ? ನಿಮ್ಗೆ ಅದನ್ನ ಹೇಳೋರು ಇಲ್ವೇ? ಓ ಅಣ್ಣಪ್ಪನವ್ರಿ, ನನ್ನ ಮರ್ಯಾದೆ ಬಗ್ಗೆ ಮಾತಾಡಕ್ ಬರಬೇಡಿ. ಓಹೋ, ನಿಮ್ ಮರ್ಯಾದೆ ನೋಡೋದ್ನಲ್ಲ. ಕೆಲಸದವನು ನಿಮ್ಮ ಮಾನ ಮರ್ಯಾದಿನ ಸಂಬಳ ಕೊಡ್ಲಿಲ್ಲ ಅಂತ 3 ಕಾಸಿಗೆ ಸಂಡೆ ಬಜಾರ್ಲ ಹರಾಜಾಕ್ ಹೋಗ್ಬಿಟ್ಟ. ಓ ಅಣ್ಣಪ್ಪನವ್ರಿ, ನಾನು ಯಜಮಾನ, ಅವ ನನ್ನ ಕೆಲಸನವ. ನಮ್ಮಿಬ್ಬರು ಮಧ್ಯೆ 1000 ಇರ್ತವೆ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಕಂಡವ್ರಲ್ಲಿ ನೀರು ಕಾಯಿಸ್ಕೊಳ್ಳೋ ಕೆಲಸ ಮಾಡಬೇಡಿ. ಬಾಬು, ತಗೊಳ್ಳಿ ಬಾದಾಮಿ ಅಲ್ವಾ. ಬಾದಾಮಿ ಅಲ್ವಾ ತಿಂದು ತಾವಿನ ಜಾಸ್ತಿ ಮಾಡ್ಕೊಳ್ಳಿ.
ಪಾರು ಅದು ಟಾಮಿನ ಅಲ್ಲ ಸ್ಟಾಮಿನಾ. ಹಿಡಿದ್ರಿ ಜಾಡ. ಬರೋರೆ ನಾನು ಇಲ್ಲೇ ಕೂತಿದ್ದೀನಿ, ನನಗೂ ಬಾದಾಮಿ ಹಲ್ವಾ ಕೊಡಲ್ವಾ? ನನಗೂ ಸ್ವಲ್ಪ ಹಲ್ವಾ ಕೊಡಿ, ನಾನು ಸ್ಟಾಮಿನಾ ಜಾಸ್ತಿ ಮಾಡ್ಕೋತೀನಿ. ಜಾನಿ ಅವರೇ, ನಿಮ್ಗ ಜಾಸ್ತಿ ಆದ್ರೆಷ್ಟು ಬಿಟ್ರೆಷ್ಟು, ನಾನ್ ಹಲ್ವಾ ಮಾಡಿರೋದು ನಮ್ಮ ಬಾವನ್ಗೋಸ್ಕರ. ಪಾರು ಪಾಪ ಅಣ್ಣಪ್ಪನವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು. ಅವ್ರು ಆಪಟ್ಟಿ ಪ್ರೀತಿಯಿಂದ ಕೇಳ್ತವ್ರೆ. ಬಾದಾಮಿ ಹಲ್ವಾ ಮಾಡಿದ ಮೇಲೆ ಸೀದೋಗಿತ್ತು ಅಂತ ನಾಯಿಗೆ ಹಾಕಿ ಇಟ್ಟಿದ್ದಲ್ಲ, ಅದನ್ನ ತಂದು ಕೊಟ್ಬಿಡು. ರೀ ಗೌಡ್ರೆ, ನಾಯಿಗೆ ಹಾಕಕ್ಕೆ ಅಂತ ಇಟ್ಟಿದ್ದನ್ನ ತಿನ್ನೋದಕ್ಕೆ ನಾನೇನು ನಾಯೇನ್ರಿ? ಸಾರಿ, ಐ ಆಮ್ ವೆರಿ ಸಾರಿ. ಅಣ್ಣಪ್ಪನವ್ರೆ, ನಿಮ್ಮನ್ನ ನಾಯಿಗೆ ಹೋಲಿಸ್ಬಿಟ್ರೆ ಪಾಪ ನಾಯಿನೂ ಬೇಜಾರು ಮಾಡ್ಕೊಂಡ್ಬಿಡ್ತದೆ. ಅದಾದ್ರೂ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡಿಕೊಂಡು ತಡಿಕೊಂಡು ತನ್ನ ಹೊಟ್ಟೆನ ತಾನೇ ತುಂಬಿಸ್ಕೊತದೆ. ಆದ್ರೆ ನೀವು ಮಧುರ ಅವ್ರ ಹೊಟ್ಟೆನ ಉರಿಸಿ ನಿಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಹಟ್ಟಿಲಿ ಆರಾಮಾಗಿ ಕೂತಿರ್ತದೆ ರೀ. ಬಾವು, ನೀವ್ ಹೇಳ್ತಾ ಇರೋದು ಜಾನಿ ಅವ್ರ ನಾಲಾಯಕಂತಲ್ವಾ? ಪಾರು, ನಾ ಹೇಳ್ದದ್ದು ಎಷ್ಟು ಚಂದಾಗಿ ಅರ್ಥ ಮಾಡ್ಕೊಂಬಿಟ್ಟ. ಒಡಕಯ್ಯ ಬರೋರೆ, ನೀವು ಗಂಡಸರು ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತೀರಾ, ನೀವು ನನ್ನನ್ನು ನಾಲ್ಕು ಅನ್ಬಿಟ್ರಾ? ಜಾನಿ ಅವರೇ, ನಾನು ನಿಮ್ನ ನಾಲಾಯಕಂತ ಹೇಳ್ಲಿಲ್ಲ, ನಮ್ ಬಾವ ಹೇಳಿದ್ರೆ ಹೊಸಿ ಬುಡ್ಸಿ ಹೇಳ್ದೆ ಅಷ್ಟೇಯ. ಅಣ್ಣಪ್ಪನವ್ರೆ, ಹಿತ್ತಳ ಪಾತ್ರ ಅಂದಿ ಚಿನ್ನದ ಪಾತ್ರನ ಕದ್ದ. ಆಡ್ಕೊಳ್ಳಿ ಗೌಡ್ರೆ, ಆಡ್ಕೊಳ್ಳಿ. ಅದೆಷ್ಟು ದಿನ ಆಡ್ಕೋತೀರೋ ಆಡ್ಕೊಳ್ಳಿ. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಸ್ಪೀಡಾಗಿ ಓಡೋ ಮೊಲನೆ ಸುಸ್ತಾಗಿ ಅರ್ಧಕ್ಕೆ ನಿಲ್ಲೋದು, ನಿಧಾನ ಕೊಡೋ ಆಮೆ ಗುರಿ ಮುಟ್ಟುತ್ತೆ. ದೇವ್ರೆ, ಎಲ್ಲಿದ್ದೀಯಾ? ಆ ಆಕಾಶದಲ್ಲಿದೆಯೋ, ಈ ಭೂಮಿ ಮೇಲಿದೆಯೋ, ಇಲ್ಲ ಪಾತಾಳದಲ್ಲಿದೆಯೋ, ಇಲ್ಲ ದೇವಸ್ಥಾನದ ವಿಗ್ರಹದಲ್ಲಿದೆಯೋ? ನೀನಿರೋದೇ ನಿಜ ಆದ್ರೆ ನನ್ನಂತ ಅಮಾಯಕನ್ಗೆ ಯಾಕಪ್ಪ ಈ ರೀತಿ ಅವಮಾನ ಮಾಡಿಸ್ತಾ ಇದೀಯಾ? ದೇವ್ರೆ, ಎಲ್ಲಿದೀಯಾ? 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 ಸೂಪರ್, ನಿಮ್ ಡೈಲಾಗ್ಸು ಸೂಪರು, ಡೈಲಾಗ್ ಡೆಲಿವರಿನೂ ಸೂಪರ್. ನೀವು ಈಗಳ ತಪ್ಪಲೆ, ಅದು ನಮ್ಮ ಸೂಪರ್ ಸ್ಟಾರ್ ಹೀರೋಯಿನ್ ನಮ್ಮ ರಂಜಿತಾ ಪಂಡಿತ್ ಅಲ್ವನಾ? ಹೌದು ಕಣರಾಕಿ, ಆದ್ರೆ ಸೂಪರ್ ಸ್ಟಾರ್ ಹೀರೋಯಿನ್ ಜಾನಿ ಬಾಯ್ ಹತ್ರ ಏನೋ ಮಾತಾಡ್ತಾ ಇದ್ದಾರೆ. ಬಾವು, ಜಾನಿ ಅವ್ರ ತವ ಮಾತಾಡ್ತಾರದ್ ಯಾರು ಅಂತ ಹೇಳಿ ನೋಡುವ. ಅಷ್ಟಿ ಒಳಕ್ ಹೋಗು. ಅಣ್ಣಪ್ಪನವ್ರಿಗೆ ಮಾಡಕ್ ಬೇರೆ ಕ್ಯಾಮೆ ಇಲ್ಲ, ಅದಕ್ಕೆ ರೋಡಲ್ಲಿ ಹೋಗ ಬರೋ ಹುಡುಗಿರ ಜೊತೆಗೆಲ್ಲ ಮಾತಾಡ್ಕೊಂಡು ಜೋಲ್ ಸುರ್ಸ್ಕೊಂಡಿರ್ತಾರೆ. ಇವಳು ಅದ್ರಲ್ಲಿ ಒಬ್ಳು ಆಗಿರ್ತಾಳೆ. ಇವ್ರು ಅಂತಿಂತವ್ರಲ್ಲ, ದೊಡ್ಡ ಸಿನಿಮಾ ನಟಿ ರಂಜಿತಾ ಪಂಡಿತ್ ಅವರು. ಹಂಗಂತಯ್ಯ, ಇವ್ರಗ ಅಣ್ಣಪ್ಪನವ್ರ ತಮ್ಮ ಏನು ಕೆಲ್ಸ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು, ಆದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನೀವು ನೋಡೋದಕ್ಕೆ ಸಿನಿಮಾ ಹೀರೋಯಿನ್ ರಂಜಿತಾ ಪಂಡಿತ್ ಅವ್ರನ್ನ ಇದ್ದೀರಾ? ತರ ಅಲ್ಲ, ಇವ್ರು ರಂಜಿತಾ ಪಂಡಿತ್ ಅವರೇ. ಮೇಡಮ್, ನಿಂತ್ಕೊಂಡೆ ಮಾತಾಡ್ತಿದ್ರಲ್ಲ, ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ. ನೋ ಪ್ರಾಬ್ಲಮ್. ಹಾಗಂದ್ರೆ ಹೇಗೆ ಮೇಡಮ್? ಮಧು, ಮೇಡಮ್ ಬಂದಿದ್ದಾರೆ, ಹೋಗಿ ಒಂದು ಚೇರ್ ತಗೊಂಬಾ. ಹೇಳಿ ಮೇಡಮ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಜಾನಿ ಅಲಿಯಸ್ ಜಾಕ್ಪಾಟ್ ಜನಾರ್ದನ್ ಅಂತ ಮೇಡಮ್. ನೈಸ್, ನಿಮ್ಮ ಹೆಸರು ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಜಾನಿ ಅವರೇ, ನೀವು ನನ್ನ ನೆಕ್ಸ್ಟ್ ಫಿಲಮ್ಗೆ ಹೀರೋ ಆಗ್ತೀರಾ? ನಾನು ನಿಮ್ಮ ನೆಕ್ಸ್ಟ್ ಸಿನಿಮಾ ಹೀರೋನಾ? ನನಗೆ ನಂಬೋಕೆ ಆಗ್ತಿಲ್ಲ. ಇದ್ರಲ್ಲಿ ಆಶ್ಚರ್ಯ ಪಡುವಂತದ್ದೇನಿದೆ? ನಾನ್ ನಿಜಾನೇ ಹೇಳ್ತಾ ಇರೋದು. ಚೇರ್ ತಗೊಂಬ ಅಂದೆ, ಕಾಮನ್ ಸೆನ್ಸೇ ಇಲ್ಲ. ಇವ್ರಿಗೆ 5 ಲಕ್ಷ ಚೆಕ್ ಬರ್ದ್ಕೊಡಿ. ಜಾನಿ ಅವರೇ, ನಾನು ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಡಿಸ್ಕಸ್ ಮಾಡಬೇಕು. ಫ್ರೀ ಇದ್ದೀರಾ? ನಾನು ಯಾವಾಗ್ಲೂ ಫ್ರೀನೇ, ನಿಮಗೋಸ್ಕರ ನಾನು ಯಾವಾಗ್ಲೂ ಫ್ರೀನೇ ಅಂದೆ. ಬನ್ನಿ ಮೇಡಮ್, ಹೋಗೋಣ. ಚೇರ ತೆಟ್ಬಿಡು. ಹೀರೋ ನೆಕ್ಸ್ಟ್ ಸೂಪರ್ ಸ್ಟಾರ್. ಆಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಬಿಸಿ ಅಂತಾನೆ ಬರ್ತಿದೆ. ರಾತ್ರಿ 11 ಗಂಟೆ ಆಯ್ತು, ಇಷ್ಟದಲ್ಲಿ ಏನ್ ಡಿಸ್ಕಷನ್ ಇರುತ್ತೆ? ಓಕೆ ರಂಜು, ನೀನು ಹೇಳ್ದಾಗೆ ಮಾಡೋಣ. ಕತೆ ಅಂತೂ ಸೂಪರ್ ಆಗಿದೆ, ಸಾಂಗ್ಸ್ ಸೂಪರೋ ಸೂಪರ್. ಆ ರೊಮ್ಯಾಂಟಿಕ್ ಸೀನ್ ಮಾತ್ರ ಹೇಳಕ್ಕೆ ಆಗಲ್ಲ. ಓಕೆ ರಂಜು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ.
ಡಾರ್ಲಿಂಗ್ ವಾಟ್ಸಪ್. ಜಾನಿ, ಅವ್ರ ಜೊತೆ ಎಲ್ಲಾ ವಿಷಯನೂ ಫೋನಲ್ಲೇ ಡಿಸ್ಕಸ್ ಮಾಡೋ ಹಾಗಿದ್ದಿದ್ರೆ ಅವ್ರ ಜೊತೆ ಹೋಟೆಲ್ಗೆ ಹೋಗಿ ಏನ್ ಮಾಡಿದ್ರಿ? ಅದು ಹೀರೋ ಹೀರೋಯಿನ್ ಅಂದಮೇಲೆ ಟಚ್ ಅಲ್ಲಿ ಇರಬೇಕು, ಆಗ್ಲೇ ಕೆಮಿಸ್ಟ್ರಿ ವರ್ಕ್ ಆಗೋದು. ಅವ್ಳ ಪರಿಚಯ ಆಗಿ ಇನ್ನೂ ಒಂದ್ ದಿನಾನೂ ಆಗಿಲ್ಲ, ಆಗ್ಲೇ ರಂಜು ಅಂತಿದ್ರ. ಏನ್ ಸಮಾಚಾರ? ಕೆಮಿಸ್ಟ್ರಿ ವರ್ಕ್ ಮಾಡ್ತಿದ್ದೀನಮ್ಮ. ಹೋಗಿ ಬನ್ನಿ ಅಂತ ಕರೆದ್ರೆ ಜನ ನಮ್ಮಿಬ್ರು ಮಧ್ಯೆ ಗ್ಯಾಪ್ ಇದೆ ಅನ್ಕೊಂಡ್ಬಿಡ್ತಾರೆ. ನಾವಿಬ್ರು ಜಸ್ಟ್ ಫ್ರೆಂಡ್ ಅಷ್ಟೇ. ಅವಳ ಜೊತೆ ಯಾವ್ದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಹೋಗಿ ನೀರ್ ತಂದ್ಕೊಡಿ. ನಾನು ನಿನಗೆ ನೀರು ತಂದು ಕೊಡ್ಬೇಕಾ? ನಾನೀಗ ಸೂಪರ್ ಸ್ಟಾರ್ ಅಮ್ಮ. ಬೆಳಗ್ಗೆ ಡಿಸ್ಕಷನ್ ಇದೆ, ಮಲಗ್ತೀನಿ. ಬೇಕಿದ್ರೆ ನೀನೇ ತಗೊಂಡು ಕುಡಿ. ಗುಡ್ ನೈಟ್. ಜಾನಿ, ಜಾನಿ, ರಾಮ, ಚಂದ್ರ, ಗೌಡ ಕರ್ದ್ಯಾ? ಬೀರಲ್ಲಿ ನಿಂತ್ಕೊಂಡು ಹೆಸರನ್ನ ಬುಡ್ಸಿ ಕರಿತದೆ ಇಲ್ಲ. ಶ್ರೀ ಅನ್ನವ, ರಾಮ ಅನ್ನವ, ಚಂದ್ರ ಅನ್ನವ, ಗೌಡ ಅನ್ನವ ಬಂದು ಎದುರು ನಿಂತ್ಕೊಂಡ್ರೆ ಏನ್ ಮಾಡಿಯೇ? ಪೇಪರ್ ಅಲ್ಲಿ ಜಾನಿ ಅವ್ರ ಫೋಟೋ ಬಂದದೆ. ಅವರು ಸೂಪರ್ ಸ್ಟಾರ್ ಆಗೋರಂತೆ. ಪೇಪರ್ ಅಲ್ಲಿ ಫೋಟೋ ಬಂದಿಟ್ಕಲ್ಲಿ ಸೂಪರ್ ಸ್ಟಾರ್ ಆಗ್ಬಿಡಲ್ಲ. ಸಿನಿಮಾ ರಿಲೀಸ್ ಆಗ್ಲಿ, ಆಮೇಲೆ ಸೂಪರ್ ಸ್ಟಾರೋ ಬೀಡ ಸ್ಟಾರೋ ಗೊತ್ತಾಯ್ತದೆ. ಆದ್ರೂ ಶ್ರೀ, ಜಾನಿ ಅವರು ಸೂಪರ್ ಸ್ಟಾರ್ ಸೆಟಪ್ ನಲ್ಲಿ ಪಸಂದ್ ಕಾಣಿಸ್ತವ್ರೆ. ಅದು ಸೆಟಪ್ ಅಲ್ಲ, ಗೆಟಪ್. ಹಿಡ್ದಿ ತಾನೆ? ಹೋಗಿ ತಿಂಡಿ ರೆಡಿ ಮಾಡು, ಹೋಗು. ಮಧುರ ಅವ್ರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಧುರ ಅವ್ರೆ, ಯಾನ ಇದು? ನಿಮ್ ಕೈಲಿ ಹಾಲಿನ ಪಾತ್ರ ನೋಡ್ತಾ ಇದ್ರೆ ನನ್ನ ಕಣ್ಣುಗಳೇ ನೀರಿನ ಪಾತ್ರ ಆಯ್ತಾ ಅವ. ಕಾಫಿ ಕುಡಿಬೇಕು ಅಂದ್ರೆ ಹಾಲ್ ಬೇಕೇ ಬೇಕಲ್ವಾ? ಅದಕ್ಕೆ ಹಾಲ್ ತರಕ್ ಹೋಗಿದ್ದೆ. ಕಾಫಿ ಕುಡಿಬೇಕು ಅಂದ್ರೆ ಹಾಲು ಬೇಕು ಅಂತ ನನಗೂ ಗೊತ್ತುಕೊಂಬಿಡಿ. ಆದ್ರೆ ಹಾಲ್ ತರ ಕೆಲ್ಸ ಆ ನಾಲ್ಕು ಅಣ್ಣಪ್ಪನವ್ರದಲ್ವಾ? ಯಾರು? ಜಾನಿನ? ಜಾನಿಗ್ ಒಂದ್ ಗ್ಲಾಸ್ ನೀರ್ ಕೇಳಿದ್ರೇನೆ ನಾನೀಗ ಸೂಪರ್ ಸ್ಟಾರು, ನಾನಿಂಗೆ ಒಂದ್ ಗ್ಲಾಸ್ ನೀರ್ ತಂದ್ಕೊಡ್ಬೇಕಾ? ಬೇಕಿದ್ರೆ ಹೋಗ್ಬಿಡಿ ಅಂತಾರ. ಅಂತವ್ರು ನನಗ್ ಹಾಲ್ ತಂದ್ ಕೊಡ್ತಾರ? ಮಧುರ ಅವ್ರೆ, ಯಾಕೋ ಅಣ್ಣಪ್ಪನವ್ರದ್ದು ಜಾಸ್ತಿ ಆಯ್ತು ಕಂಬುಡಿ. ಅಲ್ಲ, ಅಟ್ಟ ಸಿಕ್ತು ಅಂತ ಹತ್ತಿರ ಏನಿನ ಒದೆಯಾಕದ್ದೆ ಹೇಳಿ. ಇದೆಲ್ಲ ಯಾಕ ನಂಗೆ ಸರಿ ಕಾಣಿಸ್ತಾ ಇಲ್ಲ ನೀ. ಏನ್ ಮಾಡೋದು ಗೌಡ್ರೆ, ಜಾನಿ ಹೇಳೋದ್ರಲ್ಲೂ ಮೀನಿಂಗ್ ಇದೆ. ಅವ್ರೀಗ ಸೂಪರ್ ಸ್ಟಾರ್ ಜೊತೆ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಅವ್ರ ಕೈಲಿಂತ ಕೆಲ್ಸ ಎಲ್ಲ ಮಾಡ್ಸಕ್ಕಾಗತ್ತಾ? ಮಧುರ ಅವ್ರೆ, ಅಣ್ಣಪ್ಪನವ್ರು ಇನ್ನು ಜಾನು ಆಗೇ ಇಲ್ಲ ನೀ ಅಂತದ್ರಲ್ಲಿ ಈಗಲೇ ನೀವು ಅವ್ರನ್ನ ಲೂಸ್ ಬಿಟ್ರೆ ಹಗ್ಗ ಬಿಚ್ಚದ್ ಓರಿ ತರ ಎಲ್ಲೆಲ್ಲೋ ಮೇಯಕ್ ಕೊಂಟೋಗ್ಬಿಡ್ತಾರೆ. ನೀವು ಹುಷಾರಾಗಿರಿ. ಅವ್ರ ಅಂತ ಕೆಲ್ಸ ಎಲ್ಲ ಏನು ಮಾಡಲ್ಲ. ಇಷ್ಟಕ್ಕೂ ನನ್ ಗಂಡ ಒಬ್ಬ ಸೂಪರ್ ಸ್ಟಾರ್ ಅಂತ ಹೇಳ್ಕೊಳಕ್ಕೆ ಯಾರಿಗ ಆಸೆ ಇರಲ್ಲ ಹೇಳಿ? ಆದ್ರೂ ಮಧುರ ಅವ್ರೆ, ನೀವು ಈ ತರ ಅಟ್ಟಿ ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ. ನೀ ಏನಾರು ಅಟ್ಟಿ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ನಾನಿರುವುದು ನಿಮಗಾಗಿ. ಏನಂದ್ರೆ? ಅಂದ್ರೆ ನೀವೇನಾದ್ರು ಕ್ಯಾಮ್ ಇದ್ರೆ ನನಗೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂದಿ. ಸರಿ ಗೌಡ್ರೆ, ನಾನಿನ್ ಬರ್ತೀನಿ. ಕಾಫಿ ಕೊಡೋದ್ ಲೇಟ್ ಆದ್ರೆ ಜಾನಿ ನಂಗೆ ಬೈತಾರೆ. ಏ ಹೆಕ್ಕತ್ತಿ ಮನೆ, ನನ್ನೆಂತ ಕಿಲ್ಲಿ ಕರ್ಕ ಬಂದೆ ಅಂತೇಳಿ ಹೇಳು. ಯಾವ್ದಾದ್ರು ಲೂಟಿ ಕೇಸಲ್ಲಿ ಪಿಟ್ಟ ಇದೆಯಾ? ನಾನು ಲೂಟಿ ಕೇಸಲ್ಲಿ ಪಿಟ್ಟಾಗಿಲ್ಲ ಬಾಯ್ ಜಾನ್. ನಮ್ಮ ಜಾನಿ ಬಾಯಿ ಪಿಟ್ಟಾಗಿದ್ದಾರೆ. ಖಜಾನೆ ಲೂಟಿ ಮಾಡಿದ್ದಾರೆ. ಏ ಹೆಕ್ಕತ್ತಿ ಮನೆ, ಎಂತ ಹೇಳ್ತಿದ್ದೆ ಅಂದೇಳಿ ಕ್ಲಿಯರ್ ಆಗಿ ಹೇಳು. ಸುಮ್ಮನೆ ನನ್ನ ಮಂಡಿ ಕಿರಿಕಿರಿ ಮಾಡಬೇಡ. ನಿಮ್ಮ ಮಂಡೆಯಲ್ಲಿ ಬೊಂಡಿರ್ತಿದ್ರೆ ಇಷ್ಟೊತ್ತಿಗೆ ನೀವು ಅಟ್ಲೀಸ್ಟ್ ಕ್ರೈಮ್ ಸ್ಟೋರಿ ಎಲ್ಲಾದರೂ ಬರ್ತಿದ್ರಾ? ನೀವು ಕ್ರೈಮ್ ಕಂಡುಹಿಡಿಲಿಕ್ಕೆ ಲಾಯಕ್ಕಲ್ಲ. ಯಾವುದಾದ್ರೂ ಕಾಮಿಡಿ ಸೀರಿಯಲಲ್ಲಿ ಕತ್ತಿಂಬಕ್ಕೆ ಲಾಯಕ್. ಐ ಲೈಕ್ ಇಟ್. ಏ ಹೆಕ್ಕತ್ತಿಂಬಾನೆ, ನಾನು ನಿನ್ನ ಕಣ್ಣಿಗೆ ಸೌಕೂರ್ ಮಾಡದ್ ಕೊಡಂಗೆ ನಮ್ನಿ ಕಾಂತನಾನ. ಓಕೆ, ಮ್ಯಾಟ್ರ್ ಸೀರಿಯಸ್. ಇನ್ಸ್ಪೆಕ್ಟರೇ, ನಿಮಗೆ ಸೂಪರ್ ಸ್ಟಾರ್ ರಂಜಿತ ಪಂಡಿತ್ ಅವ್ರು ಗೊತ್ತಾ? ರಂಜಿತ ಪಂಡಿತ್ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳ್ಮಾರೆ. ನಾನು ಅವ್ರ ದೊಡ್ಡ ಫ್ಯಾನ್. ಒಂದೊಮ್ಮೆ ಅವ್ರು ಹುಚ್ಚ ಅಂತೇಳಿ ಹೇಳಕ್ಕ. ಆದರೆ ಈಗ ಅವರು ಜಾನಿ ಬಾಯಿ ಹುಚ್ಚಿಡಿಸ್ಕೊಂಡಿದ್ದಾರೆ. ಹೌದಾ? ಎದಕ್ಕೆ? ಹೌದು ಇನ್ಸ್ಪೆಕ್ಟರೇ, ಮೊನ್ನೆ ಜಾನಿ ಬೈಯಣ್ಣ ಮನೆಗೆ ಬಂದು ಅವರ ನೆಕ್ಸ್ಟ್ ಫಿಲ್ಮಿಗೆ ಜಾನಿ ಬೈಯಣ್ಣ ಹೀರೋ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, 5 ಲಕ್ಷದ ಚೆಕ್ ಬೇರೆ ಕೊಟ್ರು. ಹೌದಾ? ಈ ವಿಷಯ ಕೇಂಡು ಮೋದಿ ಅವ್ರು ನೋಟ್ ಬ್ಯಾನ್ ಮಾಡಿದಾಗ ಗಾಬರಿ ಆಯ್ತಲ್ಲ, ಅದೇ ನಮ್ನಿ ಗಾಬರಿ ಆಯ್ತು ಮರೆ. ನಿಮ್ಮ ಗಾಬರಿಯನ್ನು ಹೋಗಿಸ್ಲಿಕ್ಕೆ ಸೂಪರ್ ಸ್ಟಾರೇ ಬಂದಿದ್ದಾರೆ. ಜಾನಿ ಬಾಯಿಗೆ ಜೈ, ಜಾನಿ ಬಾಯಿಗೆ ಜೈ. ಲೇ ಆಫ್ ಮೆಂಟ್ಲು ಫುಲ್ ಮೆಂಟ್ಲು ಗಾಡಿ ಓಡ್ಸಾ. ರಾಕೆ, ಯಾರೋ ಈ ವಾಚ್ಮೆನ್ನು? ವಾಯ್ ಜಾನಿ ಅವರೇ, ಕರ್ನಾಟಕ ತೆಗೆದ ಸಮ ಮಾಡಿ ಕಾಣಿ ಮರ್ರೆ. ನಾನು ವಾಚ್ಮ್ಯಾನ್ ಅಲ್ಲ, ಬಜರಂಗಿ ಇನ್ಸ್ಪೆಕ್ಟರ್. ಅಂದಂಗೆ ಒಂದು ವಿಷಯ ಕೇಂಡೆ, ನೀವು ನನ್ನ ಫೇವ್ರೆಟ್ ಹೀರೋಯಿನ್ ರಂಜಿತ ಪಂಡಿತ್ ಒಟ್ಟಿಗೆ ಹೀರೋ ಆ್ಯಕ್ಟ್ ಮಾಡ್ತಿದ್ರೆ ಬ್ರೋ, ಹೌದಾ? ಹೌದು, ಅವರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ. ಲೈ ರಾಕಿ, ಈ ಕ್ಷಣದಿಂದ ನಿನ್ನ ಪರ್ಸನಲ್ ಸೆಕ್ರೆಟರಿ ಕಣ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್.
ಜಾನಿ ಅವ್ರು ಯಾಕಿನ್ನ ಬಂದಿಲ್ಲ? ಅವ್ರಿಗೆ ಬಾದಾಮಿ ಹಲ್ವಾ ಅಂದರೆ ಇಷ್ಟ ಅಂದ್ಬಿಟ್ಟು ಮಾಡ್ಕೊಂಡು ಕಾಯ್ತಾವ್ನಿ. ಮರ್ತ್ಬಿಟ್ಟೇನೋ ಶೂಟಿಂಗ್ ಗೀಟಿಂಗ್ ಹೋಗ್ಬಿಟ್ರಾ? ಓಕೆ 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 ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಆಮೇಲೆ ಫೋನ್ ಮಾಡ್ತೀನಿ ನಾನು. ಓಕೆ ಬಾಸ್ ಬಾಸ್. ಕೊಡೆ ನಾನಿದ್ದಲ್ಲಿ ನೀನಿದ್ದಲ್ಲ. ಜಾನಿ ಅವರೇ ವೆಲ್ಕಮ್. ಬರೋರೆ ಅದು ವೆಲ್ಕಮ್ ಅಲ್ಲ, ವೆಲ್ಕಮ್. ಹಿಡಿದ್ರಿ ಜಾಡ. ಜಾನಿ ಭಯ್ಯ ಐ ಲೈಕ್ ಇಟ್. ಎಂತದಕ್ಕೆ ಬಟ್ಟಿದ್ದು? ನೀನ್ ಯಾರು, ನಾನು ಯಾರು? ನೀವು ಸೂಪರ್ ಸ್ಟಾರ್, ನಾನು ನಿಮ್ಮ ಸೆಕ್ರೆಟರಿ. ಮತ್ತೆ ನನ್ನನ್ನೇ ಜಾನಿ ಭಯ್ಯ ಅಂತ ಕರಿತೀಯಾ? ಕಾಲ್ ಮಿ ಬಾಸ್. ಸಾರಿ ಬಾಸ್. ಬಾಸ್, ಹಾಲಿವುಡ್ಡಿಂದ ಟೈಟಾನಿಕ್ ಡೈರೆಕ್ಟರ್ ಫೋನ್ ಮಾಡಿದ್ರು. ಅವರು ಟೈಟಾನಿಕ್ ಪಾರ್ಟ್ 4 ಮಾಡ್ತಾ ಇದ್ದಾರಂತೆ. ಮತ್ತೆ ಭಾಗ 1, 2, 3 ಅದು ಆಲ್ರೆಡಿ ಮುಳುಗಿ ಹೋಗಿದೆ. ಆ ಪಾರ್ಟ್ 4ಗೆ ನಿಮ್ಮನ್ನೇ ಹಾಕೊಳ್ಬೇಕಂತ ಹೇಳಿ ನಿಮ್ಮ ಕಾಲ್ ಶೀಟ್ ಕೇಳ್ತಾ ಇದ್ದಾರೆ. ಎಂತ ಹೇಳೋದು? ಕನ್ನಡ ಸಿನಿಮಾ ಮಾಡೋದಕ್ಕೆ ಟೈಮ್ ಇಲ್ಲ, ಆಲ್ರೆಡಿ 12 ಸಿನಿಮಾಗೆ ಸೈನ್ ಮಾಡಿಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡು, ಅವ್ರಿಗೆ ಫೋನ್ ಮಾಡಿ ಬಾಸ್ ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಡು. ಬರೋರೆ ಕೂತ್ಕೋಬೋದ? ಜಾನಿ ಅವರೇ ಬನ್ನಿ ಬನ್ನಿ. ನೀನಲ್ಲೇ ನಿಂತ್ಕೋ, ಮತ್ತೆ ಅಂಬ್ರೆಲ್ಲ ಅದನ್ನ ಇಳಿಸಿ ನಿಂತ್ಕೋ. ಐ ಲೈಕ್ ಇಟ್. ಸೂಪರ್ ಸ್ಟಾರ್ ಜಾನಿ ಅವರೇ ಕುತ್ಕೊಳ್ಳಿ. ಪಾರು ಡಾರ್ಲಿಂಗ್, ನೀವು ನನ್ನ ಸೂಪರ್ ಸ್ಟಾರ್ ಅಂತ ಕರೆಯೋ ಅವಶ್ಯಕತೆ ಇಲ್ಲ, ನೀವು ಜಸ್ಟ್ ಜಾನಿ ಅಂತ ಕರೆದ್ರೆ ಸಾಕು. ಜಾನಿ ಅವರೇ, ನೀವು ನನ್ನ ಡಾರ್ಲಿಂಗ್ ಅಂತ ಕರೆಯೋದು ತಪ್ಪಲ್ವಾ? ಪಾರು ಡಾರ್ಲಿಂಗ್, ಇಂಗ್ಲಿಷಲ್ಲಿ ಡಾರ್ಲಿಂಗ್ ಅಂದ್ರೆ ಜಸ್ಟ್ ನಾವು ಇಷ್ಟಪಟ್ಟವ್ರನ್ನ ಪ್ರೀತಿಯಿಂದ ಕರೆಯೋ ಪದ ಅಷ್ಟೇ. ನಮ್ಗೆ ಯಾವ್ದಾದ್ರು ಮಗು ಇಷ್ಟ ಆದ್ರೆ ನಾವು ಡಾರ್ಲಿಂಗ್ ಅಂತ ಕರೆಯಲ್ವಾ? ಇದು ಹಾಗೆ. ಓ ಹಂಗಂದಿರಿಯಾ? ಸರಿ ಹಂಗೆ ಕರೀರಿ. ಜಾನಿ ಅವರೇ, ನಂಗೆ ಟೈಟಾನಿಕ್ ಸಿನಿಮಾ ಅಂದ್ರೆ ಇಷ್ಟ ನೀ. ಆದ್ರೆ ನೀವು ಯಾಕದ್ರಲ್ಲಿ ಪಾತ್ರ ಮಾಡಕ್ಕಿಲ್ಲ ಅನ್ಬಿಟ್ರಿ? ಮಾಡಿ. ನೀವು ಹೇಳಿದ್ಮೇಲೆ ಮಾಡ್ತೀನಿ. ಏ ರಾಖೆ, ಬಾಸ್. ಆ ಟೈಟಾನಿಕ್ ಡೈರೆಕ್ಟರ್ ಕಾಲ್ ಮಾಡಿ ನನ್ನ ಕಾಲ್ ಶೀಟ್ ಇದೆ ಅಂತ ಹೇಳ. ಓಕೆ ಬಾಸ್. ಜಾನಿ ಅವರೇ, ನಾನು ನಿಮ್ಗೋಸ್ಕರ ಪ್ರೀತಿಯಿಂದ ಬಾದಾಮಿ ಹಲ್ವಾ ಮಾಡಿರಿ, ತಿನ್ನಿ. ಥ್ಯಾಂಕ್ ಯು ಡಾರ್ಲಿಂಗ್. ನಮ್ಮ ಪಾರ್ನ ಡಾರ್ಲಿಂಗ್ ಅಂತ ಕರೆಯಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಎಕ್ಸ್ಕ್ಯೂಸ್ ಮೀ, ಪಟಾಪಟ್ಟಿ ಚಡ್ಡಿ ಬನ್ನಿ ಮಾರೋ ಶ್ರೀರಾಮಚಂದ್ರ ಗೌಡ್ರೆ, ನಾನು ಡಾರ್ಲಿಂಗ್ ಅಂತ ಕರೆಯೋದ್ರಲ್ಲಿ ಪಾರು ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೇನು ಪ್ರಾಬ್ಲಮ್ಮು? ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್ ವಿಲೇಜ್ ಗೈ? ಪಾರು ಅಣ್ಣಪ್ಪನವ್ರು ತಗೊಂಡು ಡಾರ್ಲಿಂಗ್ ಅಂತ ಕರ್ಸ್ಕೊಳಕ್ ಯಾಕೆ ಒಪ್ಕೊಂಡೆ? ಬಾಬು, ಅವ್ರು ಸೂಪರ್ ಸ್ಟಾರು, ಅವ್ರ ಮುಂದೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ಲ. ದೊಡ್ಡೋರ್ ಮುಂದೆ ಸಣ್ಣೋರ್ ಯಾವಾಗ್ಲೂ ತಲೆ ಬಗ್ಗಿಸ್ಕೊಂಡು ಮಾತಾಡ್ಬೇಕು. ಸುಮ್ಕಿರಿ. ಅವ್ರಿಗಿರೋ ಕಾಮನ್ ಸೆನ್ಸ್ ಅಲ್ಲಿ ಒಂದು 10% ನಿಮ್ಗೆ ಇಲ್ವಲ್ರಿ? ವೈರಿಂಗ್ ಮಾಸ್ಟ್ರೆ, ಪಟಾಪಟಿ ಚಡ್ಡಿ ಬನಿಯನ್ ಮಾರುವವರು ನೀವು. ಗಂಟೆಗೆ ಒಂದು ನಮ್ಮನೆ ಜೀನ್ಸ್ ಬದಲಾಯಿಸುವ ನಮ್ಮ ಸೂಪರ್ ಸ್ಟಾರ್ ಜಾನಿ ಬೈ. ಸಾರಿ ಬಾಸ್, ನಮ್ಮ ಸೂಪರ್ ಸ್ಟಾರ್ ಜಾನಿ ಸರ್ನ ಮುಂದೆ ನಿಂತುಕೊಳ್ಳುವ ಯೋಗ್ಯತೆ ಕೂಡ ನಿಮ್ಗಿಲ್ಲ. ಗೋ ಬ್ಯಾಕ್. ಪಾರು ಡಾರ್ಲಿಂಗ್, ಹಲ್ವಾ ಸೀದೋಗಿತ್ತು, ನಾಯಿಗೆ ಹಾಕ್ಬೇಕು ಅಂತಿದ್ರಲ್ಲ, ಅದನ್ನ ತಂದು ಗೌಡ್ರು ಕೊಡಿ. ಪಾಪ ಅವಾಗಿಂದ ನಾನು ತಿನ್ನೋದನ್ನ ನೋಡಿ ಕಣ್ಣು ಹಾಕ್ತಿದ್ದಾರೆ. ನಾಯಿ ಕಣ್ಣು ಒಳ್ಳೇದಲ್ಲ. ಬಾವು, ನಮ್ ಜಾನಿ ಅವ್ರು ತಿನ್ನೋದು ಕಣ್ಣು ಹಾಕ್ಬೇಡಿ, ಅವ್ರ ಕಣ್ಣು ಹೆಸರಾಯ್ತದೆ. ನಿಮ್ಗೋಸಿ ಅಲ್ವಾ ಎತ್ತಿಟ್ಟಿನಿ, ಹೋಗಿ ಹಾಕೊಂಡು ತಿನ್ನಿ. ನಾಯಿ ಕಣ್ಣು, ಗೂಬೆ ಕಣ್ಣು, ಯಾರ ಕಣ್ಣು ನನ್ನ ಸೂಪರ್ ಸ್ಟಾರ್ ಜಾನಿ ಅವ್ರ ಮೇಲೆ ಬೀಳ್ದೇ ಇರ್ಲಪ್ಪ. ಥೂ ಥೂ ಥೂ. ಬರ್ತಾ ಬರ್ತಾ ಜಾನಿದ್ ಅತಿ ಆಗೋಯ್ತು. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ಹಾಯ್ ಸ್ವೀಟ್ ಹಾರ್ಟ್, ಬಾಯ್, ಗುಡ್ ನೈಟ್. ಜಾನಿ, ನಾನು ಊಟ ಮಾಡ್ದೆ ನಿಮ್ಗೋಸ್ಕರ ಕಾಯ್ತಿದ್ದೀನಿ, ನೀವು ಬಾಯ್ ಗುಡ್ ನೈಟ್ ಅಂತಿದ್ದೀರಾ? ಮಧು, ನಾನು ಮೊದ್ಲಿನ ಜಾನಿ ಅಲ್ಲ, ಐ ಆಮ್ ಸೂಪರ್ ಸ್ಟಾರ್. ತುಂಬಾ ಮೀಟಿಂಗ್ಸ್ಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ರಂಜು ಜೊತೆ 5 ಸ್ಟಾರ್ ಹೋಟೆಲಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬರ್ತಿದ್ದೀನಿ. ಅವಳಿಗೆ ನಾನು ತಿನ್ನಿಸ್ದೆ, ಅವಳು ನನಗೆ ತಿನ್ಸಿದ್ಲು. ಎಷ್ಟು ಥ್ರಿಲ್ ಆಗಿತ್ತು ಗೊತ್ತಾ? ಜಾನಿ, 24 ಗಂಟೆನೂ ರಂಜು ರಂಜು ಅಂತಿರ್ತೀರ, ಮನೇಲಿ ಹೆಂಡತಿ ಕಾಯ್ತಾ ಇರ್ತಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಅದು ನಾನು ನೀನು ಕಾಯ ಕೇಳಿದ್ನಲ್ಲ, ಇಲ್ವಲ್ಲ? ಕಾಯ್ದಿದ್ದು ನಿನ್ ತಪ್ಪು. ಜಾನಿ, ಹಾಗೆಲ್ಲ ಹೇಳ್ಬೇಡಿ ಪ್ಲೀಸ್. ನಿಮ್ಗೋಸ್ಕರ ನಾನು ಕೈಯಾರೆ ಅಡ್ಗೆ ಮಾಡಿದ್ದೀನಿ, ಸ್ವಲ್ಪ ಊಟ ಮಾಡಿ. ನಿನ್ ಕೈಯಾರೆ ಅಡುಗೆ ಮಾಡಿದೀಯಾ? ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡಬೇಡ. ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ. ಬಾಯ್, ಗುಡ್ ನೈಟ್. ಜಾನಿ 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 ಗೌಡ್ರೆ, ನೀವಾ? ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ಏನ್ ಇಷ್ಟೊತ್ನಲ್ಲಿ? ಅದೇ ಮಧುರವ್ರ ಅಣ್ಣಪ್ಪನವ್ರು ಶಾನೆ ಬ್ಯುಸಿ ಆಗ್ಬಿಟ್ರಲ್ಲ, ಅದಕ್ಕೆ ನಿಮ್ಮ ಕಂಪ್ನಿ ಕೊಡವಂತ ಬಂದಿ. ನೋಡಿ ಗೌಡ್ರೆ, ಜಾನಿ ಎಷ್ಟು ಬದಲಾಗಿದ್ದಾರೆ. ನಾನು ಕೈಯಾರ ಅಡ್ಗೆ ಮಾಡಿ ಅವ್ರಿಗೋಸ್ಕರ ಕಾಯ್ತಿದ್ರೆ ನಾನು ರಂಜಿತನ್ ಜೊತೆ ಊಟ ಮಾಡಿದೆ. ನೀನ್ ಹೋಗಿ ಮಲ್ಕೋ, ಗುಡ್ ನೈಟ್ ಬಾಯ್ ಅನ್ಬಿಟ್ರು. ಕತ್ತಿಗೆ ಏನು ಗೊತ್ತು ಕಸ್ತೂರಿ ವಾಸನೆ, ಕಾಗೆ ಏನು ಗೊತ್ತು ಕೋಗಿಲೆ ಕಂಠದ ಸುವಾಸನೆ. ಹಂಗೆ
ಅಣ್ಣಯ್ಯಪ್ಪನವ್ರಿಗೆ ಏನು ಗೊತ್ತು ನಿಮ್ಮ ಅಡುಗೆ ಕೈ ರುಚಿ. ಮಧುರ ಅವರೇ, ನೀವು ತಲೆ ಕೆಡ್ಸ್ಕೊಬೇಡಿ, ಬನ್ನಿ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ನಾವು. ಬೇಡ ಗೌಡ್ರೆ, ಜಾನಿ ಹೇಳಿದ ಮಾತ್ಗೆ ನಂಗೆ ಊಟ ಮಾಡೋ ಮೂಡೇ ಹೊಟ್ಟೋಯ್ತು. ಮಧುರ ಅವ್ರೆ, ಹಂಗೆಲ್ಲ ಯಾವಬೇಡಿ, ನನಗೆ ಶಾನು ಹೊಟ್ಟೆ ಸಿಗ್ತದೆ, ಬನ್ನಿ ನಾವು. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಮನೆಗೆ ಹೋಗಿ ಊಟ ಮಾಡಿ ಬಿತ್ಕೊಳ್ಳಿ. ಹಂಗಂದ್ರೆ ನಾನು ಅಂದಿದ್ದೆ ಹಾಗೆ. ಅಲ್ಲ, ಇನ್ನೂ ಸತ ಯೋಚನೆ ಮಾಡಬಹುದಾಗಿತ್ತಪ್ಪ. ಗುಡ್ ನೈಟ್. ವೆಲ್ ಸೆಟ್ ಸರ್, ನೀವು ಇದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ಬೋದಾ? ನೀವು ಹೀಗೆ ರೀ ಪ್ರಶ್ನೆ ಕೇಳೋದು ಕೇಳ್ಬಿಡ್ತೀರಾ, ಆಮೇಲೆ ಕೇಳ್ಬೋದಾ ಸರ್ ಅಂತೀರಾ. ನಾವು ಸುಳ್ಳು ಹೇಳಕ್ ಆಗೋದೇ ಇಲ್ಲ. ಎಸ್ ಸರ್, ನಿಜ ಹೇಳಿ ಸರ್. ನಾನು ಸ್ಪೆಷಲ್ ಆಗಿ ಏನು ಮಾಡ್ತಿರ್ಲಿಲ್ಲ ರೀ. ಮನೇಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ನೀವೀಗ ಸೂಪರ್ ಸ್ಟಾರು, ಅದನ್ನೆಲ್ಲ ಹೇಳ್ಬಾರ್ದು, ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡಿ. ಹೌದಲ್ಲ, ನಾನು ಎಲ್ಲಿದ್ದೆ? ಅದೇ ಸರ್, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ಅಂದ್ರೆ ನಾನು ಈ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದನ್ನೆಲ್ಲ ಫ್ರೀ ಟೈಮಲ್ಲಿ ಮಾಡ್ತಿದ್ದೆ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನು ಹೇಳಿ? ಹಾಯ್ ಸೂಪರ್ ಸ್ಟಾರ್ ಜಾನಿ ಅವರೇ. ಹಾಯ್ ಪಾರು ಅವರೇ. ಯಾರು ಸರ್ ಇವರು? ಇವರು ಪಾರು ಅವರು ಅಂತ ಹೇಳ್ಕೊಳಕ್ ಎದುರು ಮನೇಲಿ ಇರ್ತಾರೆ, ಆದ್ರೆ ಸದಾ ನನ್ನ ಹೃದಯದಲ್ಲೇ ಇರ್ತಾರೆ. ಅಂದ್ರೆ ಇವರು 1000 ವೋಲ್ಟ್ ಬಲ್ಬ್ ಇದ್ದಂಗೆ. ಬೀದಿಲ್ ಕರೆಂಟ್ ಇಲ್ಲ ಅಂದಾಗ ಇವ್ರು ಒಂದ್ಸಲ ಹೊರಗಡೆ ಬಂದು ನಕ್ಬಿಟ್ರೆ ಸಾಕು, ಕರೆಂಟ್ ಬಂದ ಹಾಗೆ. ಜಾನಿ ಅವರೇ, ಥ್ಯಾಂಕ್ ಯು ವೆರಿ ಸ್ಮೂಚ್. ಏನ್ ಸರ್ ಇದು? ಪಬ್ಲಿಕಲ್ಲೆಲ್ಲ ಸ್ಮೂಚ್ ಅಂತ ಕರೀತಾರೆ. ಅವ್ರಿಗೆ ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋ ಆಸೆ, ಆದ್ರೆ ತಪ್ಪು ಮಾತಾಡ್ತಾರೆ. ಅದನ್ನ ನಾನು ತಿಂತಾ ಇರ್ತೀನಿ. ಪಾರು ಅವ್ರೆ, ಅದು ಸ್ಮೂಚ್ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸರ್ ಇವರು? ಇವರು ಫ್ರೆಂಡ್, ಜಸ್ಟ್ ಫ್ರೆಂಡ್. ಮತ್ತೆ ನಿಮ್ಮ ಮನೆಯಿಂದನೇ ಬರ್ತಾ ಇದಾರೆ? ಅದು ನಾವಿಬ್ರು ಒಂದೇ ಮನೇಲಿ ಇರ್ತೀವಿ, ಈ ಲಿವಿಂಗ್ ಟುಗೆದರ್ ಅಂತಾರಲ್ಲ ಹಾಗೆ. ವಿ ಆರ್ ಜಸ್ಟ್ ಫ್ರೆಂಡ್, ಸ್ಟಿಲ್ ಬ್ಯಾಚುಲರ್. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಸೂಪರ್ ಸ್ಟಾರ್ ಜಾನಿ ಅವರು ಇನ್ನೂ ಬ್ಯಾಚುಲರ್ ಅಂತೆ. ಅವ್ರ ಸೌಂದರ್ಯದಿಂದ ಹುಡುಗಿರ ಹೃದಯಕ್ಕೆ ಲಗ್ಗೆಡೋದು ಗ್ಯಾರಂಟಿ. ಬ್ಯಾಚುಲರ್ ಅಂತೆ. ಈಗ ಮಧುರ ಬಾಬಿ ಇವರ ಬ್ಯಾಚನ್ನೇ ಪಿಂಕಿಸ್ತಾರೆ. ಐ ಲೈಕ್ ಇಟ್.